ಒಂದು ಉತ್ತಮವಾಗಿರ್ತಕ್ಕಂಥ ರಸಭರಿತ ಹಣ್ಣಿನ ಸಿಪ್ಪೆ ಗಿಪ್ಪೆ ಅವುಗಳನ್ನೆಲ್ಲ ತೆಗೆದುಹಾಕ್ಬಿಟ್ರೆ ಆ ಒಂದು ಏನು ಹಣ್ಣು ನಮಗೆ ತಿರುಳು ಅಂತ ಸಿಗುತ್ತೆ, ಅಂತಹ ತಿರುಳು ಈ ಕೊಪ್ಪಳವಾಗಿತ್ತು ಅಂತ ಉಳಿಸ್ಕೊಂಡು ಹೋದ್ವಾ? ಯೋಚನೆ ಮಾಡ್ಕೋಬೇಕಾದ ವಿಚಾರ. 75ರ ಅಜ್ಜಣ್ಣ ಹೇಳಿದ್ರು ಇಲ್ಲಿರಬೇಕು ವಿಚಾರ ಅಂತ, ಆತ್ಮಾವಲೋಕನ ಅಂತ. ಶರೀರಮಿಧಂ ಖಲು ಧರ್ಮ ಸಾಧನಂ ಅಂತ ಹೇಳಿದ್ರು. ನಂಗೆ ಸ್ವಲ್ಪ ಭಯ ಆಗುತ್ತೆ, ಯಾಕೆಂದರೆ ಗುರುಗಳಿಗೆ ಕನ್ನಡ, ಇಂಗ್ಲೀಷು ಮತ್ತು ಸಂಸ್ಕೃತದ ಪಾಂಡಿತ್ಯವೂ ಇದೆ. ಶರೀರಮಿಧಂ ಖಲು ಧರ್ಮ ಸಾಧನಂ ಅನ್ನೋದಕ್ಕೆ ನಿರೂಪಕರು ಹೇಳುವಾಗ 75ರ ಅವ್ರು ಹೇಳಿದ್ದಕ್ಕೆ ಗೊತ್ತಾಯಿತು ಅಂದರು. ಅಂತಹ ತಿರುಳನ್ನು ಹೊಂದಿದ್ದಂಥ ಶರಣರ ನಾಡಿನ ಈ ಒಂದು ಕೊಪ್ಪಳದ ಮಹಾಜನತೆಯಲ್ಲಿ ಅಂದಿನ ಸಂಭ್ರಮವನ್ನು ಪುನಃ ಪುನಃ ತರಬೇಕೆಂಬ ಸದುದ್ದೇಶದಿಂದ 9ರಿಂದ 10ನೇ ಶತಮಾನದಲ್ಲಿ ಇಲ್ಲಿ ಈ ಪರಂಪರೆ ಉಂಟಾಯಿತು. ದೂರದಿಂದ ಬಂದಂಥ ಸಂತರೊಬ್ಬರು ಇಲ್ಲಿ ನೆಲೆಸಿದ್ರು. ಆ ನಂತರ ನಡೆದದ್ದಂಥದ್ದೆಲ್ಲ ಕೂಡ ಇತಿಹಾಸವಾಯಿತು. ಮಠ ಬೆಳೀತು. ಮಠದಲ್ಲಿ ಆಗ್ತಕ್ಕಂಥ ಉತ್ತಮ ಕಾರ್ಯದ ಒಂದು ಮೃಷ್ಟಾನ್ನ ಭೋಜನವನ್ನು ಅಂದಿನ ಜನರು ಸವಿದರು. ಇಲ್ಲೇ ನೆಲೆ ನಿಂತರು. ಈ ನೆಲೆ ನಿಂತಿದ್ದಕ್ಕೂ ಕೂಡ ಅರ್ಥವಿದೆ. ನನಗೆ ಬೇಡ ಲೌಕಿಕ ಜಗತ್ತು ಅಂತ ಹೇಳಿ ಗವಿ ಸೇರಿದ್ರು ಅಂತಕ್ಕಂಥದ್ದು ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಆ ಗವಿ ಅಂತ 2 ಅಕ್ಷರಗಳಿಂದ ಕೂಡಿದ ಪದ. ಎಲ್ಲ ಶರಣರ ವಚನಗಳ ಸಾರವನ್ನು ಅರೆದು ಕುಡಿದು ಅದನ್ನು ತಿರುಳನ್ನು, ಅದರಲ್ಲಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ತಕ್ಕಂಥ ಪದವೇ ಗವಿ ಅಂತ. ಯಾಕೆ ಅಂತಂದರೆ ಗಾ ಅಂದರೆ ಗಮ್ಯ ಅಂತ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಇದು ಎಲ್ರಿಗೂ ತಿಳಿದಿರ್ತಕ್ಕಂಥ ಮಾತು. ಮುಂದೆ ಗುರಿ ಅನ್ನೋದನ್ನು ಏನು ಅಂತಂದರೆ ಅದನ್ನು ಗಮ್ಯ ಅಂತೀವಿ. ಗೂಗಲ್ ಇಲ್ಲದೆ ಇದ್ದಿದ್ದ ಕಾಲ ಗವಿಸಿದ್ದೇಶ್ವರನ ಮಠಕ್ಕೆ ಬರಬೇಕು ಅಂದರೆ ಏನು ಮಾಡಬೇಕ್ರಿ? ಕೊಪ್ಪಳದಾಗ ಬರೋದು. ಈಗೇನೋ ಬಸ್ಸು, ಮತ್ತೊಂದು ಆಟೋ ರಿಕ್ಷಾ ಅವರು ಇವೆಲ್ಲ ಇದೆ. ಹಿಂದಿದ್ದಿದ್ದ ಕಾಲದಲ್ಲಿ ಏನಿತ್ರಿ? ಅಣ್ಣ ಕೊಪ್ಪಳಕ್ಕೆ ಹೋಗ್ಬೇಕಣ್ಣ, ಗವಿಸಿದ್ದೇಶ್ವರನ್ನ ನೋಡ್ಬೇಕಣ್ಣ ಅಂತಂದರೆ ಹೀಗೆ ನಡ್ಕೋತಾ ಹೋಗಪ್ಪ, ಅಲ್ಲಿ ಬಲಕ್ಕೆ ತಿರ್ಕೋ ಎಡಕ್ಕೆ ತಿರ್ಕೋ ಹೇಳ್ತಿದ್ರು. ನೀವೆಲ್ಲಿಗೆ ಹೋಗಬೇಕು ಅಂತಲೇ ಗೊತ್ತಿಲ್ಲದಿದ್ರೆ ಎಲ್ಲಿ ಗಮ್ಯ? ಮಕ್ಕಳಿಗೆಲ್ಲ ಕೇಳ್ರಿ, ಬೇಸಿಗೆ ರಜೆಗೆ ಎಲ್ಲೋಗೋಣಪ್ಪ ಅಂತ, ಅಂತಿಂಥ ಊರು ಅಂತ ಹೇಳ್ತಾರೆ. ಹೆಂಗೆ ಹೋಗೋದು? ರೈಲ್ನಾಗ ಹೋಗೋದು, ಬಸ್ನಾಗ ಹೋಗೋದು, ಈ ಥರದ್ದೆಲ್ಲ ಹೇಳ್ತಾ ಹೋಗ್ತಾರೆ. ಎಂದೂ ಇಲ್ಲದೆ ಇದ್ದಿದ್ದ ಕಾಲದಲ್ಲಿ ನೀವು ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ತಿಳ್ಕೊಂಡಾಗ ನಮಗೆ ಬರುತ್ತೆ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಪ್ರತಿಯೊಬ್ಬನ ಜೀವನದ ಮೂಲಭೂತವಾದ ಗಮ್ಯ ಯಾವುದು ಅಂದರೆ ಶಿವನ ಹತ್ತಿರ ವಾಪಸ್ಸು ಸೇರುವುದು ಅಂತ. ಅಂತಹ ಗಮ್ಯವನ್ನು ಯಾರ್ಯಾರು ಇಟ್ಕೊಂಡಿದ್ದೀರಿ ಇಲ್ಲಿ, ಅವರಿಗೆ ಗವಿಯ ಮೊದಲನೇ ಗ. ಇನ್ನು ವಿ ಅಂತಂದರೆ ಏನು ಅಂತಂದರೆ ವಿಜ್ಞಾನ ಅಂತ. ವಿಜ್ಞಾನ ಅಂದರೆ ನಮಗೆ ಇಂಗ್ಲೀಷ್ನಲ್ಲಿ ಸಿಗ್ತಕ್ಕಂಥ ಟ್ರಾನ್ಸ್ಲೇಷನ್ ಏನು ಅಂತಂದರೆ ವಿಶೇಷ ಸೈನ್ಸ್ ಅಂದ್ಬಿಡ್ತೀವಿ. ಸಂಸ್ಕೃತದಲ್ಲಿ ನೋಡಿದಾಗ ಒಬ್ಬನಿಗೆ ಮೈ ಮೇಲೆ ಎಚ್ಚರವಿದೆಯಾ ಅಂತ ನೋಡೋದಕ್ಕೆ ಏನು ಮಾಡ್ತಾರೆ? ಕಣ್ಣು ಕಿವಿ ಕೇಳಿಸುತ್ತಾ, ಮಾತಾಡೋಕ್ಕೆ ಬರುತ್ತಾ, ಮುಟ್ಟಿದ್ರೆ ಅಲ್ಲಾಡ್ತಾನ, ವಾಸನೆ ಗೀಸನೆ ಬರುತ್ತಾ, ಇಂಥದನ್ನು ನೋಡ್ತೀವಿ. ಇದಕ್ಕೆ ಜ್ಞಾನ ಅಂತ ಕರಿತೀವಿ. ವಿಶೇಷವಾದ ಯಾವ ಜ್ಞಾನ ಇರುತ್ತೆ ಅದಕ್ಕೆ ವಿಜ್ಞಾನ ಅಂತ ಕರೆದ್ರು. ಆ ವಿಜ್ಞಾನವನ್ನು ಹೇಗೆ ಅರ್ಥೈಸ್ಕೋಬೇಕು ಅಂತಂದರೆ ಮೊದಲು ಜೀವ ಇರಬೇಕು. ಅಜ್ಜ ಅವರು ಹೇಳಿದ್ರು ಹೇಗೆ ತಿನ್ನಬೇಕು, ಹಿತ ಬುಕ್ ಮಿತ ಬುಕ್ ಅಂತ. ಹಿತವಾಗಿರಬೇಕು ತಿಂತಕ್ಕಂಥದ್ದು, ಮಿತವಾಗಿರಬೇಕು ಅಂತ. ಧೃತ ಬುಕ್ ಅಂತಂದ್ರೆ ಏನು ತಿಂತೀನಿ ಅನ್ನೋದ್ರ ಬಗ್ಗೆ ಪ್ರಜ್ಞೆ ಇರಬೇಕು ಅಂತ. ಯಾಕೆಂದರೆ ಇನ್ಪುಟ್ ಈಸ್ ಈಕ್ವಲ್ ಟು ಔಟ್ಪುಟ್ ಅಂತ. ಹಾಗಾಗಿ ಅದನ್ನು ನೀವು ಶರೀರವನ್ನು ಉಳಿಸ್ಕೊಳ್ಳೋದಕ್ಕೆ ಹೇಗಿರಬೇಕು, ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಬೇಕು ಅಂತ. ಅಜ್ಜ ಅವರ ಜಾತ್ರೆಯಲ್ಲಿ ತ್ರಿವಿಧ ದಾಸೋಹಗಳಲ್ಲದೆ ಇನ್ನೊಂದು ಬಗೆಯ ದಾಸೋಹ ಇದೆ.
ಅದನ್ನು ನಾನು ಪತ್ರಿಕೆಗಳ ಮುಖಾಂತರ ತಿಳ್ಕೊಂಡೆ, ಮಿರ್ಚಿ ದಾಸೋಹ ಅಂತ. ಎಲ್ಲರೂ ತಿಂದಿರ, ಹೌದಲ್ಲ? ಮಸ್ತ್ ತಿಂದಿರಿ. ಈ ಭಾಗದ ಜನರಿಗೆ ಪ್ರೀತಿಗಾಗಿ ಮಾಡಿರ್ತಕ್ಕಂಥ ಒಂದು ದಾಸೋಹ ಮಿರ್ಚಿ ದಾಸೋಹ ಆಯಿತು. ಆ ದಾಸೋಹವನ್ನು, ತ್ರಿವಿಧ ದಾಸೋಹವನ್ನು, ತ್ರಿಕರಣ ಶುದ್ಧಿಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾತ್ವಿಕ ಆಹಾರಗಳು ಹೇಗೆ ಬೇಕಾದವು ಅನ್ನೋದನ್ನು ನೋಡುವಾಗ ಈ ದೇಹವನ್ನು ಪಂಚಭೂತಗಳ ಮುಖಾಂತರ ಅಜ್ಜ ಅವರು ತಿಳಿಸ್ಕೊಟ್ರು. ಆ ಪಂಚಭೂತಗಳಲ್ಲಿ ಪಂಚಾವರಣಗಳು ಅಂತ ಹೇಳಿ ಇರ್ತವೆ. ಆ ಮೊದಲನೇ ಆವರಣ ಯಾವುದು ಅಂತಂದರೆ ಅದಕ್ಕೆ ಕೋಶ ಅಂತ ಕರೆದ್ರು, ಅನ್ನಮಯ ಕೋಶ ಅಂತ ಕರೆದ್ರು. ಬದುಕಬೇಕು ಅಂತಂದರೆ ಅನ್ನ ಇರಬೇಕು ಅಂತ. ಇಲ್ಲದೇ ICUನಲ್ಲಿದ್ದಂಗೆ ಬರೀ ಡ್ರಿಪ್ಸಲ್ಲಿ ಇರ್ತಾರಷ್ಟೆ. ಅನ್ನಮಯ ಕೋಶವನ್ನು ಬಿದ್ದಬೇಕು ಅಂದರೆ ಬದುಕಿರಬೇಕು, ಮಿಕ್ಕಿದ್ದಕ್ಕೆಲ್ಲ ಅದು ಆಧಾರ ಅಂತ. ಕಲಿಯುಗೆ ಅನ್ನಗತ ಪ್ರಾಣ ಅಂತ. ಬದುಕಿರಬೇಕು ಅಂತಂದರೆ ಹಿಂದಿನ ಕಾಲದಲ್ಲಾದರೆ ತಪಸ್ಸು ಮಾಡಿ ಗಾಳಿಯಿಂದ ಕೇವಲ ಎಲೆಗಳನ್ನು ಸೇವಿಸಿ ಬದುಕ್ತಿದ್ರು ಅಂತ ಹೇಳಿದ್ರು. ಕಲಿಯುಗದಲ್ಲಿ ಮನುಷ್ಯನ ಆಯುಷ್ಯ ಕಡಿಮೆ ಇದೆ, ಹಾಗಾಗಿ ಅನ್ನಮಯ ಕೋಶ ಆಯಿತು. ಅನ್ನಮಯ ಇದ್ದರೆ ಅದು ಕರೆಂಟ್ ಇದ್ದಂಗೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಾಣಮಯ ಕೋಶ ಅಂತ. ಬದುಕನ್ನ ಅವನ ಮುಂದೆ ಹೇಳಿದ್ರೆ ನಡೀತವೆ, ಸತ್ತವನ ಮುಂದೆ ಹೇಳಿದ್ರೆ ಏನು ನಡೀತಾವೆ. ಅದಕ್ಕೋಸ್ಕರ ಪ್ರಾಣಮಯ ಕೋಶ ಆಯಿತು. ಆಮೇಲೆ ಜ್ಞಾನಮಯ ಕೋಶ ಆಯಿತು. ಪ್ರಾಣ ಇದ್ದರೆ ಸಾಕಾಗೋದಿಲ್ಲ, ಉಸಿರಾಡ್ತಾ ಇದ್ದಾನ್ರಿ, ಕಣ್ಗಿಣ್ಣೇನು ಆಡಿಸ್ತಾ ಇಲ್ಲ, ಇವತ್ತೊಂದು ನಾಳೆನೂ ಹೋಗ್ಬೋದು ನೋಡ್ರಿ ಅಂತಂತಾರೆ. ಜ್ಞಾನಮಯ ಕೋಶ ಅಂತಂದರೆ ಇದ್ದಾನೆ ಅಂತಾಯಿತು. ಅದಾದಮೇಲೆ ಬರ್ತಕ್ಕಂಥದ್ದು ವಿಜ್ಞಾನಮಯ ಕೋಶ ಅಂತ. ನಮಗೆ ಬೇಕಾಗಿರ್ತಕ್ಕಂಥ ಎರಡನೇ ಅಕ್ಷರ ವಿಜ್ಞಾನಮಯ ಅಂತ. ಆ ವಿಜ್ಞಾನವನ್ನು ತಿರ್ಸ್ಕೊಳ್ಬೇಕು ಅಂತಂದರೆ ವಿಶೇಷವಾದ ಜ್ಞಾನವನ್ನು ಪಡ್ಕೋಬೇಕು ಅಂತ. ಆ ವಿಶೇಷವಾದ ಜ್ಞಾನದಕ್ಕೆ ಸಿಂಬಲೈಸ್ ಮಾಡ್ತಕ್ಕಂಥ ಎರಡನೇ ಅಕ್ಷರ ಗವಿಯಲ್ಲಿ ವಿ ಅಂತಕ್ಕಂಥದ್ದು, ಅದರಿಂದ ಗವಿ ಆಯಿತು. ಗಮ್ಯ ಕಣ್ತು, ವಿಜ್ಞಾನ ಕಣ್ತು. ಇಂತಹ ಗಮ್ಯಕ್ಕೆ ಕರೆದೊಯ್ಯುವ ಸಿದ್ಧ ವಿಜ್ಞಾನವೇ ಗವಿಸಿದ್ದೇಶ್ವರ ಅಂತ.